ನಮಸ್ಕಾರ ಸ್ನೇಹಿತರೆ. ನೀವು ಇಡೀ ದಿನ ಕೆಲಸ ಮಾಡಿದ್ರು ಇನ್ನೂ ಕೆಲಸ ಬಾಕಿ ಉಳಿದಿದೆ ಅನ್ನುವ ಆತಂಕ ನಿಮಗಿದ್ಯಾ? ಹಾಗಾದ್ರೆ ನೀವು ಹನುಮಂತನ ಈ ಒಂದು ಸೀಕ್ರೆಟ್ ಫಾರ್ಮುಲಾ ತಿಳಿದುಕೊಳ್ಳಲೇಬೇಕು. ಹನುಮಂತ ಸಮುದ್ರ ಹಾರುವಾಗ ದಾರಿಯಲ್ಲಿ ಮೈಕಾನ ಪರ್ವತ ಎದುರಾಗುತ್ತದೆ. ದಣಿದಿದ್ದೀಯ, ಸ್ವಲ್ಪ ವಿಶ್ರಾಂತಿ ತೆಗೆದುಕೋ ಅಂತ ಮೈಕಾನ ಪರ್ವತ ಪ್ರೀತಿಯಿಂದ ಆಹ್ವಾನ ನೀಡುತ್ತದೆ. ಆಗ ಹನುಮಂತ ಪರ್ವತವನ್ನು ಗೌರವದಿಂದ ಸ್ಪರ್ಶಿಸಿ ನಮಸ್ಕರಿಸಿ ಮುಂದೆ ಸಾಗುತ್ತಾನೆ. ಅವನಿಗೆ ತನ್ನ ಗುರಿಯ ಮೇಲೆ ಎಷ್ಟು ಸ್ಪಷ್ಟತೆ ಇತ್ತು ನೋಡಿ. ಕೆಲಸ ಮುಗಿಯುವ ಮುನ್ನ ವಿಶ್ರಾಂತಿ ಸಲ್ಲದು ಎಂದು. ಇವತ್ತಿನ ನಮ್ಮ ಪಾಲಿನ ಆ ಮೈಕಾನ ಪರ್ವತಗಳು ಯಾವುದು ಗೊತ್ತಾ? ಕೆಲಸದ ನಡುವೆ ನಮ್ಮನ್ನು ಗಮನ ಸೆಳೆಯುವ ಅನಗತ್ಯ ಡಿಜಿಟಲ್ ಆಕರ್ಷಣೆಗಳು ಮತ್ತು ಕ್ಷಣಿಕ ಮನರಂಜನೆಗಳು. ಇವು ನಮ್ಮ ಸಮಯವನ್ನು ನುಂಗಿ ಹಾಕುತ್ತಿವೆ. ಹನುಮಂತನಂತೆ ನಿಮ್ಮ ಗುರಿಗೆ ಅಡ್ಡಿಯಾಗುವ ಆಕರ್ಷಣೆಗಳಿಗೆ ನೋ ಎಂದು ಹೇಳೋದನ್ನ ಕಲಿರಿ. ಮೊದಲು ನಿಮ್ಮ ಆದ್ಯತೆ ಕೆಲಸ ಮುಗಿಸಿರಿ, ಆಮೇಲೆ ನಿಶ್ಚಿಂತೆಯಿಂದ ವಿಶ್ರಾಂತಿ ಪಡೆಯಿರಿ. ನೆನಪಿಡಿ, ರಾಮ ಕಾರ್ಯ ಮುಗಿಯುವವರೆಗೂ ಹನುಮಂತನಿಗೆ ವಿಶ್ರಾಂತಿ ಇರಲಿಲ್ಲ. ನಿಮ್ಮ ಗುರಿ ತಲುಪುವವರೆಗೂ ನಿಮಗೂ ವಿಶ್ರಾಂತಿ ಬೇಡ. ನಿಮ್ಮ ಜೀವನದ ಇಂದಿನ ಮುಖ್ಯ ಗುರಿ ಯಾವುದೆಂದು ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಚಾರ ಇಷ್ಟ ಆದ್ರೆ ಶೇರ್ ಮಾಡಿ. ಜೈ ಹನುಮಾನ್.